ಈಸಿ ಎರಾ. ನಕ್ಷತ್ರ, ಕರಡಿ ಮತ್ತು ಸಿಹಿ ಜೇನುತುಪ್ಪ. ಒಂದು ಸಂತೋಷ ತುಂಬಿದ ಕಾಡು. ಅಲ್ಲಿ ಇಂಪಾಗಿ ಹಾಡುವ ಪಕ್ಷಿಗಳು, ತಂಪಾಗಿ ಬೀಸುವ ಗಾಳಿ. ಜೊತೆಗೆ ಒಂದು ದೊಡ್ಡ ಸ್ನೇಹಪರ ಜೇನುಪ್ರಿಯ ಕರಡಿ ವಾಸಿಸುತ್ತಿತ್ತು. ಈ ಕರಡಿಗೆ ಒಂದು ದೊಡ್ಡ ಕನಸು, ಜೇನುತುಪ್ಪವನ್ನು ಆನಂದಿಸುವುದು ಮತ್ತು ತನ್ನ ಸುಂದರವಾದ ಉದ್ಯಾನವನವನ್ನು ನೋಡಿಕೊಳ್ಳುವುದು. ಆದರೆ ಒಂದು ದಿನ ಓಹ್ ವಾವ್, ಇದು ಯಾವುದು ಸಣ್ಣ ಅರಮನೆ, ಜೇನಿನ ಮನೆ. ನಾನು ನೋಡಲೇಬೇಕು. ಹಲೋ ಪುಟ್ಟಿ, ನೀವು ಯಾರು? ನಾನು ನಕ್ಷತ್ರ. ನಾನು ನಡೆದುಕೊಂಡು ಹೋಗುತ್ತಿದ್ದಾಗ ನಿಮ್ಮ ಮನೆಯನ್ನು ನೋಡಿದೆ. ವಾವ್, ಅಪಾರವಾದ ಜೇನುತುಪ್ಪ. ನೀವು ಜೇನು ಮಾಂತ್ರಿಕರೇ? ನೀವು ಹಾಗೆ ಹೇಳಬಹುದು. ನಾನು ಕಾಡಿನಿಂದ ಜೇನುತುಪ್ಪವನ್ನು ಸಂಗ್ರಹಿಸುತ್ತೇನೆ. ನೀವು ಸ್ವಲ್ಪ ಸವಿಯಲು ಬಯಸುವಿರಾ? ಹೌದು, ದಯವಿಟ್ಟು. ಇದು ಅದ್ಭುತ. ಇದುವರೆಗಿನ ಅತ್ಯಂತ ರುಚಿಯಾದ ಜೇನುತುಪ್ಪ. ನಿಮಗೆ ಇಷ್ಟ ಆಗಿದ್ದು ನನಗೆ ಸಂತೋಷ ಆಯಿತು. ನನ್ನ ಜೊತೆ ಬಂದು ಇನ್ನಷ್ಟು ಜೇನುತುಪ್ಪವನ್ನು ಸಂಗ್ರಹಿಸಲು ಬಯಸುವಿರಾ? ಇದು ಖುಷಿ ಕೊಡುತ್ತದೆ, ಆದರೆ ನಾವು ಜಾಗರೂಕರಾಗಿರಬೇಕು. ಹೌದು ಕ್ಯಾಪ್ಟನ್ ಹನಿ, ಹೋಗೋಣ. ಇದು ವಿಶೇಷ ಹುಲ್ಲುಗಾವಲು. ಅಲ್ಲಿ ಜೇನುನೊಣಗಳು ಹೂವುಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತವೆ. ನಾವು ಸದ್ದು ಮಾಡಿ ತೊಂದರೆ ಕೊಡಬಾರದು. ಸರಿ, ನಾನು ಜಾಗರೂಕರಾಗಿರುತ್ತೇನೆ. ವಾವ್, ನೀನು ನಿಜವಾದ ಕ್ಯಾಪ್ಟನ್. ಈಗ ನಾವು ಈ ಸಿಹಿಯಾದ ನಿಧಿಯನ್ನು ಮನೆಗೆ ತೆಗೆದುಕೊಂಡು ಹೋಗೋಣ. ಆ ದಿನದಿಂದ ನಕ್ಷತ್ರ ಮತ್ತು ಕರಡಿ ಇಡೀ ಕಾಡಿನಲ್ಲಿ ಅತ್ಯುತ್ತಮ ಜೇನು ಸಂಗ್ರಹಿಸುವ ತಂಡವಾಯಿತು. ಹೆಚ್ಚಿನ ವರ್ಣರಂಜಿತ ಕಥೆಗಳಿಗಾಗಿ ಈ ಸೀರಿಯಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.